ಆತಂತ. ನಾನು ನಿಮಗೆ ಎಷ್ಟು ಕೆಟ್ಟ ಮಾಡಿದ್ರು ಮತ್ತು ನನಗೆ ಒಳ್ಳೇದನ್ನ ಬಯಸಿರಿ. ನಿಮ್ಮ ಈ ಉಪಕಾರನ ನಾನು ಜೀವಂತಿರು ಮಠ ಮರೆಯಂಗಿಲ್ರಿ. ಸೋನಲ್ ಹೇಳ್ತಾ ಇರೋದು ನಿಜ ಐತ್ರಿ ಮೇಡಮ್. ನಿಮ್ಮ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ ಮೇಡಮ್. ಇನ್ನೊಮ್ಮೆ ಹುಟ್ಟು ಬಂದ್ರು ನಾವು ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ಎಲ್ಲರೂ ಇಂಥ ದೊಡ್ಡ ಮಾತಾಡಬೇಡ್ರಿ. ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಸಹಾಯ ಮಾಡೇನೆ ಹೊರತು ಇನ್ ಮುಂದೆ ಹುಷಾರಿಂದ ಇರ್ರಿ ಮೇಡಮ್. ಇನ್ಮೇಲೆ ನೀವು ತೋರಿಸಿರುವಂತ ಸರಿಯಾದ ದಾರಿ ಒಳಗೆ ಹೋಗ್ತೇವ್ರಿ. ನಿಮ್ಮ ಮಾರ್ಗದರ್ಶನದಿಂದ ನಮಗೆ ಸರಿಯಾದ ದಾರಿ ಸಿಕ್ತ್ರಿ ಮೇಡಮ್. ಮೇಡಮ್, ನಿಮ್ಮನ್ನ ನೋಡಿ ಸೋತು ಜೀವನದಾಗ ಹೆಂಗ ಗೆಲ್ಬೇಕನ್ನೋದು ಕಲ್ತೇನ್ರಿ. ಇನ್ಮೇಲೆ ನನ್ನ ಜೀವನದಾಗ ಸೋಲೇ ಬರ್ಲಿ ಗೆಲುವೇ ಬರ್ಲಿ ಅದನ್ನ ಎದುರಿಸುವಂತ ಧೈರ್ಯ ನಿಮ್ಮನ್ನ ನೋಡಿ ನಾನು ಕಲ್ತೇನೆ. ನಿಜ ಸೋನಲ್, ನಾವೆಲ್ಲರೂ ಜೀವನದಲ್ಲಿ ಸೋತು ಮತ್ತೆ ಗೆದ್ದು ಬಂದಿದ್ದೀವಿ. ಇನ್ಮೇಲೆ ನಮ್ಮೆಲ್ಲರಿಗೂ ಕೂಡ ಹೊಸ ಜೀವನ. ನಿಮ್ಮೆಲ್ಲರ ಬಾಳಲ್ಲಿ ಆ ದೇವರು ಸದಾ ಖುಷಿ ತುಂಬಿರ್ಲಿ ಅಂತ ನಾನು ಕೇಳ್ಕೊತೀನಿ. ಮೇಡಮ್, ನಾವಿನ್ನು ಹೊರಡಬೇಕು. ಆಯ್ತು ಅಜಯ್, ಸೇಫ್ ಆಗಿ ಕರ್ಕೊಂಡು ಹೋಗಿ ಅವ್ರಿಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ. ಆಯ್ತು ಮೇಡಮ್. ಓಕೆ, ನೀವಿನ್ನು ಹೋಗ್ಬೋದು ಮೇಡಮ್. ನಾನು ಇನ್ನು ಹೋಗ್ತೀನಿ. ಬಾಯ್ ಮೇಡಮ್. ಮೇಡಮ್, ಟೇಕ್ ಕೇರ್. ಓಕೆ, ಬಾಯ್. ಅಂತೂ ಇಂತೂ ಪ್ರೀತಮನಿಂದ ಮೋಸ ಹೋಗಿರುವಂತ ಇವ್ರಿಗೆ ಪ್ರೀತಮ್ನಿಂದನೇ ಪರಿಹಾರ ಸಿಕ್ಕಾಯ್ತು. ಇನ್ ಮುಂದೆ ನಾನಿಡೋ ಹೆಜ್ಜೆಗೆ ಪ್ರೀತಮ್ ಗಡಗಡ ಅಂತ ನಡಕ್ಬೇಕು. ಹಾಗೆ ಮಾಡ್ತೀನಿ. ಜೀವನದಲ್ಲಿ ಇನ್ನೊಂದ್ಸರಿ ಯಾರಿಗೂ ಮೋಸ ಮಾಡೋದಕ್ಕೆ ಲಾಗಕ್ಕೆ ಇರಬಾರ್ದು. ಹಾಗೊಂದು ಗತಿ ಕಾಣಿಸ್ತೀನಿ. ನನಗನ್ಸುತ್ತೆ ಪ್ರೀತಮೇ ಬಂದಿರಬಹುದು. ಹಾಯ್ ಸ್ವೀಟ್ ಹಾರ್ಟ್. ವಾಟ್? ಮೇಡಮ್, ನೀವು ಹೇಗಿದ್ದೀರಾ ಅಂದೆ. ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ ಪ್ರೀತಮ್? ನಾನು ಆರಾಮಾಗಿದ್ದೀನಿ ಮೇಡಮ್. ಏನಾಯ್ತು, ನಿಮ್ ಬಿಸ್ನೆಸ್ ಎಲ್ಲಿಗೆ ಬಂತು? ನನ್ನ ಬಿಸ್ನೆಸ್ ಈಗ ತಾನೇ ಹೋಗ್ತಾ ಇದೆ. ಹೋಗ್ಲಿ ಹೋಗ್ಲಿ ಮೇಡಮ್, ಅವಸರ ಯಾರಿಗೂ ಇಲ್ಲ. ಅಂದಾಗೆ ನೀವು ಬಂದಿರೋದು ಯಾಕೆ ಅಂತ ತಿಳ್ಕೊಬೋದಾ? ಏನಿಲ್ಲ ಮೇಡಮ್, ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ಬೇಕು ಅಂತ ಹೊರಟಿದ್ದೆ. ನಿಮ್ ನೆನಪಾಗಿ ಪಾಪ ನೀವು ಹೊರಗಡೆ ಎಲ್ಲಿಯೂ ಬರಲ್ಲ, ಅದಕ್ಕೆ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಬಂದೆ ಅಷ್ಟೇ. ಸಾರಿ ಪ್ರೀತಮ್. ಯಾಕೆ ಸಾರಿ ಮೇಡಮ್? ಅದು ನನಗೆ ನಿಮ್ ಜೊತೆ ಹೊರಗಡೆ ಬರೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ. ಯಾಕೆ ಮೇಡಮ್, ನೀವೆಲ್ಲೂ ಹೊರಗಡೆ ಬರೋದಿಲ್ಲ? ಯಾಕಂದ್ರೆ ಪ್ರೀತಮ್, ನಮ್ಮಪ್ಪನ ಬಗ್ಗೆ ನಿಮ್ಗೆಲ್ಲ ಹೇಳಿದ್ದೀನಲ್ಲ, ಅವ್ರ ಭಯದಿಂದಾನೆ ಹೊರಗಡೆ ಎಲ್ಲೂ ಬರಲ್ಲ. ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದ್ದೀನಿ. ಅಂದ್ರೆ ಅಟ್ಲೀಸ್ಟ್ ಗಂಡನ ಮನೆಯಲ್ಲಾದ್ರೂ ಸ್ವತಂತ್ರವಾಗಿ ಇರಬಹುದು ಅಂತ. ಅದಕ್ಕೇನಂತೆ ಮೇಡಮ್, ನಾನು ಈಗಲೇ ರೆಡಿ. ಪ್ರೀತಮ್, ಏನಾದ್ರೂ ಹೇಳಿದ್ರಾ? ಇಲ್ವಲ್ಲ ಮೇಡಮ್, ಅದು ನಿಮ್ಮ ಮದುವೆ ಯಾವಾಗ ಮಾಡ್ಕೋತೀರಾ, ಯಾರನ್ನ ಮದುವೆ ಮಾಡ್ಕೋತೀರಾ ಅಂತ ಕೇಳಿದೆ ಅಷ್ಟೇ. ಪ್ರೀತಮ್, ಮದುವೆ ಮಾಡ್ಕೊಂಡ್ರೆ ಒಳ್ಳೆ ಹುಡುಗನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕಂದ್ರೆ ಚಿಕ್ಕವಳಿರೋವಾಗ್ಲೇನೆ ತಾಯಿನ ಕಳ್ಕೊಂಡು ನಾನು ಜಿಪುಣ ತಂದೆ ಜೊತೆ ಬೆಳಿತಾ ಬೆಳಿತಾ ತುಂಬಾನೇ ಡಿಸ್ಟರ್ಬ್ ಆದೆ. ಆದ್ರೆ ಏನ್ ಮಾಡೋದು, ಜನ್ಮ ಕೊಟ್ಟು ತಂದೆ ಅಲ್ವಾ, ಇರ್ಲಿ ಅಂತ ಮನ್ಸಿಗೆ ಸಮಾಧಾನ ಮಾಡ್ಕೊಂಡೆ. ಯಾಕಂದ್ರೆ ನಾನು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋಳು, ಅಪ್ಪನ ಬಗ್ಗೆ ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ನಿಜ ಮೇಡಮ್, ನೀವು ರೂಪವಂತಿ ಇದ್ದೀರಾ, ಗುಣವಂತಿ ಇದ್ದೀರಾ, ಜೊತೆಗೆ ನಿಮ್ಮ ಅಪ್ಪನ ದುಡ್ಡು ನಾಳೆ ನಿಮ್ಗೆ ಬರುತ್ತೆ, ಹಣವಂತಿ ಕೂಡ ನೀವಿದ್ದೀರಾ. ಇಷ್ಟೆಲ್ಲ ಇರೋ ನೀವು ಇದೇ ಊರಲ್ಲಿ ನಂತರನೇ ಸ್ಮಾರ್ಟ್ ಆಗಿರೋ ಹುಡುಗ, ದುಡ್ಡು ಇರೋನು, ಜೊತೆಗೆ ನಂತರ ಒಳ್ಳೆ ಮನಸ್ಸಿರೋ ಹುಡುಗನ್ನ ಹುಡುಕಿ ಮದ್ವೆ ಯಾಕೆ ಮಾಡ್ಕೋಬಾರ್ದು? ನನ್ನ ಮಗನೇ, ಏನ್ ಹೇಳ್ಬೇಕು ಅನ್ಕೊಂಡಿದೀಯಾ ನನಗೆ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡಾಗೆ ಎಲ್ಲ ಪ್ಲಾನು ನಡೀತಾನೇ ಇದೆ. ಪ್ರೀತಮ್, ನನ್ನ ಮನ್ಸಲ್ಲಿರೋ ಮಾತನ್ನ ಹಾಗೆ ತಿಳ್ಕೊಂಡು ಹೇಳ್ಬಿಟ್ರಿ. ನೀವು ಕೂಡ ನಂತರನೇ. ಏನ್ ಮಾಡೋದು ಮೇಡಮ್, ನಿಮ್ಮನ್ನ ನೋಡಿದ್ರೆ ಇನ್ನು ಏನೇನೋ ಒಂಥರ ಅನ್ಸುತ್ತೆ. ನೀವೇನಾದ್ರೂ ಮದ್ವೆಗೆ ಒಪ್ಕೊಂಡ್ಬಿಟ್ರೆ ನಿಮ್ಮನ್ನ ರಾಣಿ ತರ ನನ್ನ ತಲೆ ಮೇಲೆ ಕುಂದ್ರಿಸ್ಕೊಂಡು ಮೇರಿಸ್ತೀನಿ ಮೇಡಮ್. ಪ್ರೀತಮ್, ಏನಾದ್ರೂ ಅಂದ್ರ? ಏನು ಇಲ್ವಲ್ಲ, ಹಾಗೆ ಏನೋ ವಿಚಾರ ಮಾಡ್ತಿದ್ದೆ ಅಷ್ಟೇ. ಲೋ ಕತ್ತೆ ಬಡವ, ಮನಸ್ನಲ್ಲೇ ಮಂಡಿಗೆ ತಿನ್ನೋದನ್ನ ಬಿಡು. ಮುಂದೆ ನಿನಗೆ ಇದೆ ಮಾರಿ ಹಬ್ಬ. ಪ್ರೀತಮ್, ಏನಾದ್ರೂ ಹೇಳಿದ್ರಾ? ಏನಿಲ್ಲ ಬಿಡಿ ಮೇಡಮ್. ಪ್ರೀತಮ್ ಅವರೇ, ಏನು ಇಲ್ಲ ಅಂತಿದ್ದೀರಿ, ಅದ್ರಲ್ಲೇ ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ. ಮೇಡಮ್, ನನ್ನ ಮನಸ್ಸಿನಲ್ಲಿರೋದನ್ನ ಹಾಗೆ ಹೇಳ್ಬಿಟ್ರಿ. ಹೇಳಿ ಮತ್ತೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ. ಮೇಡಮ್, ನೀವ್ ಅನ್ಕೊಂಡಿರೋ ಹಾಗೆ ನನ್ನ ಮನಸ್ಸಿನಲ್ಲಿ ಒಂದ್ ವಿಚಾರ ಇದೆ.
ನೀವೇನಾದ್ರೂ ಹ್ಞೂ ಅಂದ್ರೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ? ಹಾಗಿದ್ರೆ ಮತ್ತೆ ತಡ ಹೇಳಿ, ಏನಿತ್ತು ವಿಷಯ? ಮೇಡಮ್, ಅದು ಯಾಕೆ ಹೇಳಬೇಕು ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಅರೇ ಪ್ರೀತಮ್ ಅವರೇ, ನನ್ನ ಹತ್ರ ಏನ್ ಸಂಕೋಚ? ಮನ್ಸ್ ಬಿಚ್ಚಿ ಮಾತಾಡಿ, ಹೇಳಿಪ್ಪ ಏನ್ ವಿಷಯ ಅಂತ. ಮೇಡಮ್, ಅದು ಏನಂದ್ರೆ ಅದು ನಾನು ನಾನು ನೀವೇ ಪ್ರೀತಮ್, ಹೇಳಿ. ಅದು ನಾನು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ಮೇಡಮ್. ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ವಿಚಾರನೂ ಮಾಡಿದ್ದೀನಿ. ಪ್ರೀತಮ್, ನೀವ್ ಏನ್ ಹೇಳ್ತಾ ಇದ್ದೀರಾ? ಯಾಕೆ ಮೇಡಮ್, ನನ್ನಿಂದ ಏನಾದ್ರೂ ತಪ್ಪಾಯ್ತಾ ಅಂತ? ಇಲ್ಲ ಪ್ರೀತಮ್, ನೀವ್ ಹೇಳೋದ್ ಕೇಳಿದ್ರೆ ನಾನ್ ತುಂಬಾ ಅದೃಷ್ಟಶಾಲಿ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು ಪ್ರೀತಮ್, ನನ್ನ ನಿಮ್ಮ ಮದುವೆ ಸಾಧ್ಯ ಇಲ್ಲದ ಮಾತು. ಯಾಕೆ ಹಾಗಂತೀರಾ ಮೇಡಮ್? ಯಾಕೆ ನನ್ನನ್ನು ನೋಡಿದ್ರೆ ನಿಮ್ಗೆ ಇಷ್ಟ ಇಲ್ವಾ? ನನ್ಗಿಷ್ಟ ಕಷ್ಟ ಕಟ್ಕೊಂಡು ನಮ್ಮಪ್ಪನ್ಗೆ ಏನು ಆಗ್ಬೇಕಾಗಿಲ್ಲ. ಬೆಳಿಗ್ಗೆ ಆದ್ರೂ ನಮ್ ತಂದೆ ಫೋನ್ ಮಾಡಿದ್ರು. ಏನ್ ಹೇಳಿದ್ರು ಅಂತ ನಿಮ್ಗ್ ಗೊತ್ತಾ? ಏನ್ ಹೇಳಿದ್ರು ಮೇಡಮ್, ಹೇಳಿ. ಏನಿಲ್ಲ ಪ್ರೀತಮ್, ಅಪ್ಪನ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಬರೋವಾಗ ಅಪ್ಪನ ತಲೆ ಮೇಲೆ ಕೈ ಇಟ್ಟು ಇಂಥದ್ದೊಂದು ಮನೆ ಖರೀದಿ ಹಿಡಿದು ನಿನಗೆ ತೋರಿಸಿದ್ಮೇಲೆ ಮದುವೆ ಆಗೋದು ಅಂತ ಆಣೆ ಮಾಡಿ ಬಂದ್ಬಿಟ್ಟಿದ್ದೀನಿ ಪ್ರೀತಮ್. ಇವಾಗ ಅದನ್ನೆಲ್ಲ ಮರೆತು ಮದುವೆ ಮಾಡ್ಕೊಂಡ್ರೆ ನಾನು ಮಾತಿಗೆ ತಪ್ಪವಳು ಅಂತ ಎಲ್ಲರೂ ಮಾತಾಡ್ಕೊಂತಾರಲ್ವಾ? ಅಲ್ಲ ಮೇಡಮ್, ಇನ್ನೊಬ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ನಿಮ್ ಜೀವನದಲ್ಲಿ ನೀವು ಮುಂದುವರಿಯೋದನ್ನ ನೋಡಿ. ನೀವ್ ಹೇಳ್ತಾ ಇರೋದು ನಿಜ ಪ್ರೀತಮ್, ಆದ್ರೆ ನನಗಿದು ಅನಿವಾರ್ಯವಿದೆ ಪ್ರೀತಮ್. ಏನು ಮಾಡಕ್ಕಾಗಲ್ಲ. ಈ ಗುರಿನ ಸಾಧಿಸೋವರೆಗೂ ನಾನ್ ಮದ್ವೆನೂ ಮಾಡ್ಕೋಬಾರ್ದು ಅಂತ ನಿರ್ಧಾರ ಮಾಡಿದೀನಿ ಪ್ರೀತಮ್. ಮೇಡಮ್, ನೀವು ಮೊದಲು ಅಳೋದನ್ನ ನಿಲ್ಸಿ. ಪ್ರೀತಮ್, ನಾನು ಅಳೋದನ್ನ ನಿಲ್ಸಿದ್ರೆ ನನ್ನ ಹೊಟ್ಟೆಲಿ ಹತ್ತಿ ಉರಿತಾ ಇರುವಂತ ಬೆಂಕಿ ಆರ್ ಹೋಗುತ್ತೆ ಅಂತ ಅನ್ಕೊಂಡ್ರ? ಅದು ಸಾಧ್ಯ ಇಲ್ಲ. ಮೇಡಮ್, ಹಾಗಿದ್ರೆ ನನ್ನನ್ನ ಮದ್ವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದೀರಾ? ಛೇ, ನಾನು ಹೇಳಿದ್ದು ಹಾಗಲ್ಲ ಪ್ರೀತಮ್. ನಿಮ್ಮಂತ ಒಳ್ಳೆ ಹುಡುಗ ಸಿಕ್ರೆ ಯಾವ ಹುಡುಗಿ ತಾನೇ ಮದ್ವೆ ಆಗೋದಿಕ್ಕೆ ಬೇಡ ಅಂತಾಳೆ ಹೇಳಿ? ಆದ್ರೆ ನಾನ್ ಅನ್ಕೊಂಡಿರೋ ಗುರಿನ ತಲುಪೋವರೆಗೂ ನಾನ್ ಮದ್ವೆ ಮಾಡ್ಕೊಳ್ಳೋ ಹಾಗಿಲ್ಲ ಪ್ರೀತಮ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮೇಡಮ್, ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕೂ ಮೇಲಾಗಿ ನಾನು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ಮೇಡಮ್, ಇದಕ್ಕೆಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ. ಏನು ಉಪಾಯ? ಎಂತ ಉಪಾಯ? ನನ್ನ ಉಪಾಯ ಹೇಗಂದ್ರೆ, ನೀವು ನಿಮ್ ಗುರಿನೂ ಮುಟ್ತೀರಾ, ನಮ್ಮಿಬ್ಬರ ಮದ್ವೆಗೆ ಯಾವುದೇ ಅಡೆತಡೆಗಳು ಕೂಡ ಬರೋದಿಲ್ಲ. ಹೌದಾ ಪ್ರೀತಮ್? ಹಾಗಿದ್ರೆ ಏನದು ಹೇಳಿ ಬೇಗ. ಏನಿಲ್ಲ ಮೇಡಮ್, ನಾನು ನೀವು ಮದ್ವೆ ಮಾಡ್ಕೊಂಡು. ಪ್ರೀತಿಯ ವೀಕ್ಷಕರೇ, ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಮುಂದಿನ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ. ಮರಿದಂಗ ಕಮೆಂಟ್ ಮಾಡ್ರಿ.